ಹೌದು, ಮನ್ಸಿಲ್ಲ ಏನೀಗ? ಹಾಗಾದ್ರೆ ನೀವು ನನ್ನ ಮಾತು ಕೇಳ್ಕೊಳ್ಳಿ. ನೀವು ನನ್ನ ಮಾತು ಕೇಳೋಲ್ಲ ಅಂತಾದ್ರೆ ನಾನು ಈ ಮನೇಲಿ ಇರೋದಿಲ್ಲ. ಏಯ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಯ್ತು? ನಾನು ನಮ್ಮ ಅಪ್ಪನ ಮನೆಗೆ ಹೊರಟೋಗ್ತೀನಿ. ಹೋಗುವಾಗ ಬರೀ ಕೈಲಿ ಹೋಗೋದಿಲ್ಲ. ಈ ದೊಡ್ಡ ಮನೆ ಆಸ್ತಿಲೇ ನಾನು ಪಾಲ್ ಕೇಳ್ತೀನಿ. ಆಗೇನ್ ಮಾಡ್ತೀರಾ? ಪಾಲ್ ಕೇಳ್ತೀಯಾ? ತೆಗೆದು ಬಿಟ್ಟ ಅಂದ್ರೆ ನೋಡು, ಉಚ್ಕಿ ಹಿಡಿದಿದ್ಯಾ? ಸುಮ್ಮನಿರ್ತೀಯ ಇವಾಗ. ಅವರು ಸುಖವಾಗಿದ್ದಾರೆ, ನೀವಿಬ್ರು ಯಾಕೆ ಜಗಳ ಮಾಡ್ತಿದ್ದೀರಾ? ಈಗ ನಿನಗೇನು ಗೊತ್ತಾಗಬೇಕು? ರಾಧಿಕಾ ಬ್ಯಾಕ್ಗ್ರೌಂಡ್ ಗೊತ್ತಾಗಬೇಕು ಅಷ್ಟೇ ತಾನೇ? ಅದಕ್ಕೆ ನಾನು ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದನ್ನ ನಾನು ಮಾಡ್ತೀನಿ. ನೀವಿಬ್ರು ಜಗಳ ಮಾಡಬೇಡಿ. ರಾಧಿಕಾ ಬ್ಯಾಕ್ಗ್ರೌಂಡ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ರಾಧಿಕಾ ಮಗು ನಾಮಕರಣ ನಡೆಯೋದಿಲ್ಲ. ಏಯ್, ರಾಧಿಕಾ ಮಗು ನಾಮಕರಣ ಯಾಕೋ ನಡಿಬಾರ್ದು? ಹೌದು, ನಾಮಕರಣ ನಡೆಯೋದಿಲ್ಲ ಅಷ್ಟೇ. ಯಾವುದೇ ಕಾರಣಕ್ಕೆ ಈ ನಾಮಕರಣ ನಿಲ್ಲೋದಿಲ್ಲ. ನಾವ್ಯಾಕೆ ನಾಮಕರಣ ಮಾಡಬಾರ್ದು? ನಾವು ಯಾರಿಗಾದ್ರೂ ಮೋಸ ಮಾಡಿದ್ದೀವ? ಯಾರಿಗಾದ್ರೂ ಸುಳ್ಳು ಹೇಳಿದ್ದೀವ? ಯಾರಿಗಾದ್ರೂ ಅನ್ಯಾಯ ಮಾಡಿದ್ದೀವ? ನಿನ್ನ ಮಗುವಿನ ನಾಮಕರಣ ನಡೆಯುತ್ತೆ. ಇದರಲ್ಲಿ ಎಳ್ಳಷ್ಟು ಅನುಮಾನ ಇಟ್ಕೊಳ್ಬೇಡಮ್ಮ ನೀನು. ರೀ, ರಾಧಿಕಾ ನಾಮಕರಣ ಮಾಡೋದು ಬೇಡ ಅಂತ ಹಠ ಮಾಡ್ತಿದ್ದಾಳೆ. ಅವಳ ಮಾತಿಗೂ ಬೆಲೆ ಕೊಡ್ಬೇಕಲ್ವಾ? ರಾಧಿಕಾ, ಯಾಕಮ್ಮ ನಿನ್ನ ಮಗು ನಾಮಕರಣನ ನೀನು ಬೇಡ ಅಂದ್ಯಾ? ಏನು ಸಮಸ್ಯೆ? ರೀ, ಒಂದ್ಸಲ ಸೀಮಂತ ಮಾಡೋಕ್ಕೆ ಹೋಗಿ ಅಷ್ಟೆಲ್ಲ ಗಲಾಟೆ ಆಯಿತು. ಮತ್ತೆ ಹಾಗೆಲ್ಲ ಆಗೋದು ಬೇಡ ಅನ್ನೋದು ರಾಧಿಕಾ ಆತಂಕ. ಅದಕ್ಕಿಂತ ಹೆಚ್ಚಾಗಿ ಊರವನ್ನೆಲ್ಲ ನೀವು ನನ್ನಿಂದಾಗಿ ಎದುರಾಕೋಬೇಕಾಗತ್ತೆ. ಊರ್ನವರೆಲ್ಲ ಕೇಳೋ ಪ್ರಶ್ನೆಗಳಿಗೆ ನೀವು ತಲೆ ತಗ್ಗಿಸ್ಬೇಕಾಗತ್ತೆ. ಅವರು ನನ್ನ ನೆಪ ಮಾಡಿಕೊಂಡು ನಿಮ್ಗೆ ಅವಮಾನ ಮಾಡ್ತಾರೆ ಯಜಮಾನ್ರೆ. ಅವಮಾನ ನನಗೆ ಮಾಡ್ತಾರೆ? ಚಿನ್ನನ ಯಾರಾದರೂ ಹಿತ್ತಾಳಿ ಅಂದರೆ ಚಿನ್ನಕ್ಕೆ ಅವಮಾನ ಆಗುತ್ತಾ? ಹಸು ಕೊಟ್ಟು ಹಾಲನ್ನು ಸುಣ್ಣದ ನೀರು ಅಂತ ಯಾರಾದರೂ ಹೇಳಿದ್ರೆ ಹಸುಗೆ ಅವಮಾನ ಆಗುತ್ತಾ? ಆಗ ಹೇಳಿದವರ ಅಜ್ಞಾನ ಜಗಜ್ಜಾಹಿರ ಆಗುತ್ತೆ. ನಮ್ಮ ಮೇಲೆ ಯಾರಾದರೂ ಅಪವಾದ ಹೊರಿಸಿದ್ರೆ ಅದರಲ್ಲಿ ಎಷ್ಟು ಸತ್ಯ ಇದೆ ಅಂತ ಯೋಚನೆ ಮಾಡಬೇಕು. ಶೇಷಗಿರಿ 3 ಬಿಟ್ಟು ಈ ಬಿದ್ದಿ ಅಲ್ಕೊಂಡು ಇಸ್ಪಿಟ್ ಆಡ್ಕೊಂಡಿರ್ತಾನೆ. ಅವನು ಬಂದು ನನ್ನ ಮುಂದೆ ನಿಂತ್ಕೊಂಡು ಕಿರ್ಚಾಡ್ಬಿಟ್ರೆ ಜನ ಅವನಿಗೆ ಬೈತಾರೆ. ನಾವೇನು ಅಂತ ನಮಗೆ ವಿಶ್ವಾಸ ಇರಬೇಕು. ಆಗ ನಮ್ಗೆ ಅವಮಾನ ಆಗೋದಿಲ್ಲ. ಆದರೆ ಕಳೆದ ಸಲ ಅವ್ರು ಏನೇನೆಲ್ಲ ಪ್ರಶ್ನೆಗಳನ್ನ ಕೇಳ್ಬಿಟ್ರು ನೋಡಿ. ಕೇಳ್ತಾರಮ್ಮ, ಕೇಳ್ತಾರೆ. ಪ್ರಶ್ನೆಗಳನ್ನು ಕೇಳ್ತಾನೇ ಇರ್ತಾರೆ. ಎಲ್ಲಿವರೆಗೂ ಪ್ರಶ್ನೆ ಕೇಳ್ತಾರೆ ಅಂತಂದರೆ ನಾವು ಉತ್ತರ ಕೊಡೋಕ್ಕೆ ಹಿಂಜರಿತೀವಲ್ಲ ಅಲ್ಲಿವರೆಗೂ ಕೇಳ್ತಾನೆ ಇರ್ತಾರೆ. ನಾವು ಯಾವಾಗ ಧೈರ್ಯವಾಗಿ ಎದುರು ನಿಂತ್ಕೊಂಡು ಉತ್ತರ ಕೊಡೋಕ್ಕೆ ಶುರು ಮಾಡ್ತೀವಿ ನೋಡು, ಆಗ ಪ್ರಶ್ನೆ ಕೇಳೋರ ಪ್ರಶ್ನೆಗಳು ಕೇಳೋಕ್ಕೆ ಮುಂಚೆನೇ ಮುಗಿದು ಹೋಗಿರುತ್ತೆ. ಹೌದು ಯಜಮಾನ್ರೆ, ಈ ಸರ್ತಿ ಅವ್ರು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ನಾನು ಧೈರ್ಯವಾಗಿ ಉತ್ತರ ಕೊಡ್ತೀನಿ. ಸುಮ್ಮನೆ ಕೂರೋದಿಲ್ಲ. ಪ್ರಶ್ನೆ ಕೇಳೋರು ಬಾಯಿ ಮುಚ್ಚಿಸ್ತೀನಿ. ನನಗೋಸ್ಕರ ಅಲ್ಲ, ನನ್ನ ಮಗುಗೋಸ್ಕರ. ಬೇಷ್ ಬೇಷ್ ಮಗಳೇ, ಇಂಥರ ಧೈರ್ಯ ದೇಶದ ಎಲ್ಲ ಹೆಣ್ಮಕ್ಳಿಗೂ ಬಂದ್ಬಿಟ್ರೆ ಯಾವ ಆಂದೋಲನೂ ನಡಿಬೇಕಾಗಿಲ್ಲ. ಸರ್ಕಾರ ಹೊಸ ಹೊಸ ಕಾಯ್ದೆಗಳನ್ನು ಕಾನೂನುಗಳನ್ನು ಮಾಡಬೇಕಾಗಿಲ್ಲ. ನೀನಿಷ್ಟು ಧೈರ್ಯವಾಗಿರ್ತೀಯ ಅಂತಂದರೆ ನಾನು ಯಾರೇ ಅಡ್ಡಿ ಬರಲಿ ನಾನು ಯೋಚನೆ ಮಾಡೋದಿಲ್ಲ.
ನಾನು ಈ ಊರಿನ ಸೇವಕ, ದಾಸ ಅಲ್ಲ. ಧರ್ಮದ ಪರವಾಗಿ ನಡೆಯೋ ಎಲ್ಲ ಕೆಲಸ ಮಾಡೋದಕ್ಕೂ ನನಗೆ ಹಕ್ಕಿದೆ. ಈ ನಾಮಕರಣ ನಡೆಯುತ್ತೆ, ನಡೆಯುತ್ತೆ. ಏನೋ ₹1 ಇಲ್ಲಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿದೆಯಲ್ಲೋ. ಲೇ ಮುನೆ, ₹1 ಕೊಡು. ಈ ಆಟಕ್ಕೆ ಹಾಕೋ. ಏಯ್ ಹಾಕೋ ₹50. ನೀವು ತಗೊಂಡ್ರೆ ಮತ್ತೆ ಕೊಡೋದಿಲ್ಲ. ಏಯ್ ಗಂಗಾ, ನೀನಾದ್ರೂ ಕೊಡು 50. ದುಡ್ಡು ನನ್ಗ ಏನಂತ ದೊಡ್ಡ ಕೆಲಸ ಮಾಡಿದೆ ನಾನು? ಏಯ್ ₹50 ಕೇಳಿದ್ರೆ ಕೊಟ್ಟಿಲ್ವಲ್ಲ. ಇಲ್ಲಿ ನೋಡ್ರು, ಕಂತೆ ಕಂತೆ. ಅಯ್ಯೋ ನಿಮ್ಮ ಅಕ್ಕ ಹೊಡ್ಕೊಂಡು ಸರ್. ಏನ್ ಗುರು, ನಿನ್ಗ ನನಗೆ ಯಾವ ಋಣಾನು ಬಂದಾನಯ್ಯ? ನನ್ನ ಹುಡ್ಕೊಂಡ್ಬಂದು ಇಷ್ಟೊಂದು ದುಡ್ಡು ಕೊಟ್ಟಿಯಲ್ಲ, ಏನು ವಿಷಯ? ಅವತ್ತು ಮಾಡಿದ ಕೆಲಸ ಈಗ ಇನ್ನೊಂದ್ಸಲಿ ಮಾಡಬೇಕು. ಏನು ಗಲಾಟೆನಾ? ಜನರನ್ನ ಕರ್ಕೊಂಬರ್ಬೇಕು. ಕಳೆದ ಸಲ ಬರೀ 7-8 ಜನ ಬಂದಿದ್ರು. ಪುಕ್ಸಾಟೆ ಯಾರೋ ಬರಲ್ಲಪ್ಪ. ದುಡ್ಡು ಚೆಲ್ಬೇಕು. ನಾನು ಕೊಡ್ತೀನಿ, ಆದರೆ ಜಾಸ್ತಿ ಜನನ ಕರ್ಕೊಂಬರ್ಬೇಕು. ಏನಂತ ಗಲಾಟೆ ಮಾಡಬೇಕು ತಂದೆ? ದೊಡ್ಡ ಯಜಮಾನ್ರು ರಾಧಿಕಾ ಮಗುಗೆ ನಾಮಕರಣ ಮಾಡ್ತಿದ್ದಾರೆ, ನಡಿಬಾರ್ದು. ನಡೆಯೋದಿಲ್ಲ. ರಾಧಿಕಾ ಅವಳು ಹಿಂದಿನ ಕತೆನ ಬಾಯ್ ಬಿಟ್ಟು ಹೇಳೋ ಹಾಗೆ ಮಾಡಬೇಕು. ಹೇಳ್ತಾಳೆ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನಾನು ನೀನು ಮೀಟ್ ಮಾಡೇ ಇಲ್ಲ. ನಿನ್ನ ಬಾಯಲ್ಲಿ ನನ್ನ ಹೆಸರು ಬರಬಾರ್ದು. ಬರೋದಿಲ್ಲ. ಯಜಮಾನ್ರೆ, ನಂದು ಒಂದೇ ಒಂದು ಮಾತು. ನನಗೆ ನನ್ನ ಬಗ್ಗೆ ಯೋಚನೆ ಇಲ್ಲ, ನನ್ನ ಮಗು ಬಗ್ಗೆ ಯೋಚನೆ. ನಾನು ಬಿಡಿ, ಹುಟ್ಟಿದಾಗಿಂದ ಸೋಲ್ತಿದ್ದೀನಿ. ಪ್ರತಿ ಹೆಜ್ಜೆ ಸೋಲ್ತಿದ್ದೀನಿ, ಪ್ರತಿಯೊಬ್ಬರ ಹತ್ರನೂ ಸೋತಿದ್ದೀನಿ. ನನಗೆ ಗೆಲುವು ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ನಾನು ಏನೇ ಆಸೆ ಪಟ್ಟರು ಅದನ್ನ ಅಕ್ಕ ಕಿತ್ಕೊಳ್ತಿದ್ಲು. ಅಳ್ತಿದ್ದೆ. ಸ್ಕೂಲ್ಗೆ ಹೋಗೋದನ್ನ ಅಜ್ಜಿ ಬಿಡಿಸ್ಬಿಟ್ರು. ಅಳ್ತಿದ್ದೆ. ಎಲ್ಲರೂ ನನ್ನನ್ನು ಅಳ್ಬುರ್ಕಿ ಅಂತ ಆಡ್ಕೊಂಡು ನಗ್ತಿದ್ರು. ಕೊನೆಗೆ
ಕೊನೆಗೆ ಅಳೋದನ್ನು ನಿಲ್ಲಿಸ್ಬಿಟ್ಟೆ. ಒಬ್ಬಳೆ ಬಚ್ಚಿಟ್ಕೊಂಡು ಅಳ್ತಿದ್ದೆ. ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದನ್ನ ಹಠ ಹಿಡಿದು ಮಾಡಿನೇ ಗೊತ್ತಿಲ್ಲ ನನಗೆ. ಯಾರು ಏನೇ ಹೇಳಿದ್ರು ಸರಿ ಅಂತ ಹೇಳಿದೆ. ಬಗ್ಗಿ ಬಗ್ಗಿ ನಡೆದೆ. ರಾಧಿಕಾ ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳಿದ್ರು. ಆದ್ರೆ ಒಳ್ಳೆ ಹುಡುಗಿ ಆಗೋದು ಒಂದ್ ಶಾಪ ಅಂತ ನನಗ್ ಮಾತ್ರ ಗೊತ್ತಿತ್ತು. ನಾನ್ ಪರವಾಗಿಲ್ಲ, ನನಗ್ ಸೋತು ಸೋತು ಅಭ್ಯಾಸ ಆಗೋಗಿದೆ. ಆದ್ರೆ ನನ್ನ ಮಗು ಸೋಲ್ಬಾರ್ದು, ಗೆಲ್ಬೇಕು. ಯಾವಾಗ್ಲೂ ಗೆಲ್ತಾನೆ ಇರ್ಬೇಕು. ಅವನು ನಂತರ ಆಗ್ಬಾರ್ದು ಯಜಮಾನ್ರೆ. ಸೀಮಂತ ಮಾಡೋಣ ಅಂತ ಹೊರಟ್ರಿ, ಅದು ನಿಂತೋಯ್ತು. ಕೊನೆಗೆ ಕದ್ದು ಮುಚ್ಚಿ ಕಾಡಲ್ಲಿ ಒಂದ್ ಗುಡಿ ಒಳಗಡೆ ಮಾಡೋ ಹಾಗಾಯ್ತು. ಅದು ಪರವಾಗಿಲ್ಲ. ಆದ್ರೆ ಇದು ನಾಮಕರಣ. ನನ್ನ ಮಗ ಹುಟ್ಟಿದ ಮೇಲೆ ಮಾಡ್ತಿರೋ ಮೊದಲನೇ ಶಾಸ್ತ್ರ ಇದು. ಯಾವುದೇ ಕಾರಣಕ್ಕೂ ಇದು ಮಾತ್ರ ನಿಲ್ಬಾರ್ದು. ಮಾಡದೇ ಇದ್ರೂ ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಆದ್ರೆ ಮಾಡ್ತೀನಿ ಅಂತ ಹೊರಟು ಏನಾದ್ರೂ ನಿಂತು ಹೋಗ್ಬಿಟ್ರೆ ನನ್ನ ಮಗನ ಹೆಸರಿಗೆ ನಾನು ಕೊಡ್ತಿರೋ ಮೊದಲನೇ ಉಡುಗೊರೆ ಈ ಸೋಲು. ಹಾಗಾಗ್ಬಾರ್ದು, ಹಾಗಾಗ್ಬಾರ್ದು. ಸೋಲು ನನ್ನ ಮಗಂಗೆ ಅಭ್ಯಾಸ ಆಗ್ಬಿಡಬಾರ್ದು. ಇದೊಂದೇ ಯಜಮಾನ್ರೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಿರೋದು. ರಾಧಿಕಾ, ನೀನು ಯೋಚನೆ ಮಾಡಬೇಡಮ್ಮ. ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ. ನಾನು ಸೋತಾದರೂ ನಿನ್ನ ಮಗನ್ನ ನಾನು ಗೆಲ್ಲಿಸ್ತೀನಿ. ಒಂದು ಸಲ ತೀರ್ಮಾನ ಆಗಿರೋ ನಿನ್ನ ಮಗನ ನಾಮಕರಣದ ಶಾಸ್ತ್ರ ಏನೇ ಅಡ್ಡಿ ಆತಂಕ ಬಂದರೂ ನಿಲ್ಲೋದಿಲ್ಲ. ಇದು ಸೂರ್ಯಕಾಂತ ದೇಸಾಯಿ ನಿನಗೆ ಕೊಡ್ತಾ ಇರೋ ಮಾತು. ನಾಮಕರಣ ನಿಲ್ಲೋದಿಲ್ಲಮ್ಮ. ಗೊಂಬೆನ ಕೊಯ್ಯೋನ್ಗೆ ಮಗುನು ಕೊಯ್ಯೋಕೆ ಬರುತ್ತೆ. ಗೊಂಬೆ ಇನ್ನೊಂದು ಸಿಗ್ಬೋದು, ಆದರೆ ಮಗು ಇನ್ನೊಂದು ಸಿಗೋದಕ್ಕಾಗೋದಿಲ್ಲ. ಏನಂತೀರಿ? ಯಾಕೋ ಹೀಗಾಡ್ತಿದ್ಯಾ? ಏನಾಯ್ತು ನಿನ್ಗೆ? ನನ್ನ ಕೆನ್ನೆಗೊಡ್ದು ಯಾವ ನನ್ನ ಮಗನೂ 2ನೇ ದಿನ ಉಸಿರಾಡಿಲ್ಲ. ನಿಮ್ಮ ಉಸಿರು ತೆಗಿಬೋದು,
ಆದರೆ ನಮ್ಮ ಅಕ್ಕನ ಹಣೆ ಖಾಲಿ ಆಗುತ್ತೆ. ಅದಕ್ಕೆ ಆ ಮಗುನ ಮುಗಿಸ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ನಂಜುಗುಡಿ ಬೇಡ ಕಣ, ಬೇಡ ನೋಡ, ಈ ಮನೇಲಿ ರಕ್ತಪಾತ ಆಗಬಾರ್ದಪ್ಪ. ದಯವಿಟ್ಟು ಹಾಗೆಲ್ಲ ಯೋಚನೆ ಕೂಡ ಮಾಡಬೇಡ ಕಣ. ಕುರುಪು ಹಾಕ್ಸ್ತೀನಿ ಅಂತಿದ್ರಿ, ಬರೀ ಬಾಯಿ ಮಾತಿಗೆ ಬೆಚ್ಚ ಬೀಳ್ತಿದ್ದೀರಿ. ರಕ್ತ ಹರಿಲೇಬೇಕು ಈ ಮನೆಯಲ್ಲಿ. ನಂಜುಗುಡಿ ನೋಡು, ಜಗಳ ಬೇಡ, ಕಿತ್ತಾಟ ಬೇಡ. ಈ ಮನೇಲಿ ಅದ್ಯಾವುದು ಆಗಬಾರ್ದು. ಈಗ ನಿನ್ನ ಸಮಸ್ಯೆ ಏನೋ ಅದಾದರೂ ಹೇಳು. ಏಟು ತುಂಬ ಜೋರಾಗಿ ಬಿತ್ತು. ಅಪ್ಪ ಗುರುವೆ, ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಇನ್ಯಾವುದೇ ಕಾರಣಕ್ಕೂ ನಿಂಗೆ ಹೊಡೆಯಲ್ಲ. ಸ್ವಲ್ಪ ದೂರ ನಿಂತ್ಕೊ. ನೋಡಯ್ಯ, ಈ ಮನೆಗೆ ಅತಿಥಿಯಾಗಿ ಬಂದಿದ್ಯಾ, ಅತಿಥಿಯಾಗೇ ಇರು. ಬೇರೆ ಯಾರ ತಿಥಿನೂ ಮಾಡೋಕ್ಕೆ ಹೋಗ್ಬೇಡ. ನನಗೂ ನಿಮ್ಮ ಮಕ್ಕಂಗೂ ಯಾಕೋ ತಂದಿರ್ತೀಯ? ನಮ್ಮ ಸಂಸಾರ ಯಾಕೆ ಹಾಳು ಮಾಡ್ತೀಯಾ? ನಾನು ನಿಮ್ಮ ಸಹಾಯಕ್ಕಾಗಿಯೇ ಬಂದಿರೋದು. ನಮ್ಮ ಅಕ್ಕನೂ ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು. ಅದಕ್ಕೆ ನನ್ನ ಮಾತು ಕೇಳಬೇಕು. ಹೇಳಿದ ಕೆಲಸಗಳೆಲ್ಲ ನಡೀತಾ ಇದೆಯಾ? ಬೆಟ್ಟದ ನರಸಿಂಹಸ್ವಾಮಿ ದೇವಸ್ಥಾನ ಸುತ್ತಮುತ್ತ ಪೆಂಡಾಲ್ ಹಾಕಕ್ಕೆ ಹೇಳಿದ್ದೆ, ಎಲ್ಲಿಗೆ ಬಂತು? ನಡೀತಾ ಇದೆ ದನಿ, ನಾಳೆ ಕಂಪ್ಲೀಟ್ ಆಗುತ್ತೆ. ಯಾರಿಗೂ ತೊಂದರೆ ಆಗಬಾರ್ದು. ಬರೋರು ಹೋಗೋರು ತುಂಬ ಜನ ಇರ್ತಾರೆ, ಯಾಕೆಂದ್ರೆ ಇಡೀ ಊರಿಗೆ ಕರೆ ಹೋಗಿದೆ. ಎಷ್ಟು ಜನ ಬಂದರೂ ತೊಂದರೆ ಇಲ್ಲ ದನಿ, ಊಟದ ಪಂಕ್ತಿಗೆ ಅಷ್ಟೇ. 1000 ಜನ ಬಂದರೂ ಒಟ್ಟಿಗೆ ಕುಂತ್ಕೊಂಡು ಹೋಗ್ಬೋದು, ಆ ಥರ ವ್ಯವಸ್ಥೆ ಮಾಡಿದ್ದೀವಿ. ಯಾರಾದರೂ ಅಡ್ಡಿ ಬಂದರೆ, ತೊಂದರೆ ಕೊಡೋರು ಬಂದರೆ ಅಲ್ಲೇ 4 ಕೊಟ್ಟು ಮಲಸೆ ಕಿಳಿದು ಬಿದ್ದಿ. ಸರಿ, ಆದರೆ ಯಾವುದೇ ರೀತಿ ಸಾವು ನೋವು ರಕ್ತಪಾತ ಆಗಬಾರ್ದು. 1000 ಜನ ಬಂದು ಹೋಗೋದು ನನಗೆ ಮುಖ್ಯ ಅಲ್ಲ. ಒಂದು ಹೆಣ್ಣುಮಗು ನಮ್ಮೂರಿಗೆ ಆಶ್ರಯ ಬೇಡ್ಕೊಂಡು ಬಂದಿದ್ದಾಳೆ, ಅವಳಿಗೆ ಆಶ್ರಯ ಕೊಟ್ಟಿದ್ದೀವಿ. ನಮ್ಮನೆಯಲ್ಲೇ ಹುಟ್ಟಿರೋ ಮಗುಗೆ ನಾಮಕರಣ ಮಾಡ್ತಾ ಇದ್ದೀವಿ. ಇದಕ್ಕೆ ಯಾರೇ ಅಡ್ಡಿ ಬಂದರೂ ನಮ್ಮ ಕೆಲಸಕ್ಕೆ ತೊಂದರೆ ಆಗಬಾರ್ದು. ನಾವು ಮಾಡ್ತಾ ಇರೋ ಕೆಲಸ ನ್ಯಾಯಸಮ್ಮತವಾದ್ದು ಅಂತ ಸಾಬೀತಾಗಬೇಕು, ಅದು ನನಗೆ ಮುಖ್ಯ. ಸೌಪರ್ಣಿಕ, ಇನ್ನು ನಾಮಕರಣಕ್ಕೆ ಬೇಕಾದ ಪೂಜೆ ಪುನಸ್ಕಾರ, ಪುರೋಹಿತರು, ಅದರ ಬಗ್ಗೆ ಎಲ್ಲ ನೀನೇ ನೋಡ್ಕೋಬೇಕು. ಆ ಕೆಲಸಗಳನ್ನೆಲ್ಲ ನಾನು ಆಗಲೇ ಶುರು ಮಾಡಿದ್ದೀನಿ. ಒಳ್ಳೇದು. ನೋಡ್ರಪ್ಪ, ನೀವಿನ್ನು ಹೊರಡಿ, ಕೆಲಸಗಳೆಲ್ಲ ಬೇಗ ಬೇಗ ಆಗಬೇಕು, ಆಯ್ತಾ? ಸರಿ ಬಿಡಿ. ರಾಧಿಕಂಗೂ ಹೇಳು, ಏನು ಆತಂಕ ಪಡೋದು ಬೇಡ ಅಂತ. ರೀ, ನನಗೆ ಯಾಕೋ ತುಂಬ ಆತಂಕ ಆಗ್ತಿದೆ. ಈ ಸಲ ಇನ್ನೇನೇನು ಗಲಾಟೆಗಳಾಗುತ್ತೋ ಏನೋ. ನೋಡು ಸೌಪರ್ಣಿಕ, ಒಂದು ದೊಡ್ಡ ಕೆಲಸ ಮಾಡೋಕ್ಕೆ ಹೊರಟಾಗ ಆತಂಕಗಳು ಎದುರಾಗೋದು ಸಹಜ. ನೋಡು, ಇದು ನಮ್ಮೂರು, ಇಲ್ಲಿರೋ ನಮ್ಮ ಜನ, ನಮ್ಮ ಮಾತು ನಡೆಯುತ್ತೆ. ಅದೇ ಅನುಮಾನ ರೀ. ಇಲ್ಲಿ ಯಾರು ನಮ್ಮವರು, ಯಾರು ಹೊರಗಿನವರು ಅನ್ನೋದೇ ಗೊತ್ತಾಗೋದಿಲ್ಲ. ನೋಡು, ಯಾರು ಏನೇ ಮಾಡಿದ್ರು ನಾಮಕರಣ ನಡೆದೇ ನಡೆಯುತ್ತೆ. ನೀನು ಧೈರ್ಯವಾಗಿರು. ನೀನು ಹುಟ್ಟೋ ಹೊತ್ತಿಗೆ ನಿಮ್ಮಪ್ಪ ನಿನ್ನ ಜೊತೆ ಇಲ್ಲ. ನಿಮ್ಮ ಮನೆಯವರೆಲ್ಲ ನಿನ್ನಿಂದ ದೂರ ಹೊರಟೋಗಿದ್ದಾರೆ. ಗುರ್ತು ಪರಿಚಯನೇ ಇಲ್ಲದೆ ಇರೋ ಈ ಮನೆಯಲ್ಲಿ ನಿನಗೆ ಜನ್ಮ ಕೊಟ್ಟಿದ್ದೀನಿ. ನಿಮ್ಮಮ್ಮನ ಹತ್ರ ನಿನಗೆ ಕೊಡೋದಕ್ಕೆ ಅಂತ ಏನೂ ಇಲ್ಲ ಕಂದ, ಏನೂ ಇಲ್ಲ. ಸೋತು ಸೋತು ಎಲ್ಲ ಕಳ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಹಣ, ಆಸ್ತಿ ಪಾಸ್ತಿ, ನೆಂಟ್ರೆಸ್ಟ್ರು ಯಾರೂ ಇಲ್ಲ ನಿನ್ನ ಪಾಲ್ಗೆ. ನಿಮ್ಮಮ್ಮ ದೊಡ್ಡ ದುರದೃಷ್ಟವಂತೆ ಕಂದ. ಆದರೆ ನೀನು ಅದೃಷ್ಟವಂತನಾಗಬೇಕು. ಯಾರಿಗೂ ಯಾವುದಕ್ಕೂ ಹೆದರ್ಕೋಬಾರ್ದು. ಗೆಲ್ಲಬೇಕು ಕಂದ ನೀನು.
ಗೆಲ್ಲಬೇಕು. ನಿಮ್ಮಮ್ಮ ತನ್ನ ಪ್ರಾಣ ಕೊಟ್ಟಾದ್ರೂ ನಿನ್ನನ್ನ ಗೆಲ್ಲಿಸ್ತಾಳೆ ಕಂದ. ಯೋಚನೆ ಮಾಡಬೇಡ ಮಗ, ಯೋಚನೆ ಮಾಡಬೇಡ. ನಾನೆಷ್ಟು ಸೋತಿದ್ದೀನೋ ಅದನ್ನೆಲ್ಲ ಬಡ್ಡಿ ಸಮೇತ ನೀನು ಗೆಲ್ಲಬೇಕು ಕಂದ. ಅದೇ ನನ್ನ ಆಸೆ. ಈ ತಾಯಿ ಆಸೆನ ಈಡೇರಿಸ್ತೀಯ ಅಲ್ವಾ? ನಾಳೆ ಒಂದಿನ ನಿಮ್ಮಪ್ಪ ಬರ್ತಾರೆ. ನಾನು ಅವ್ರಿಗೆ ತೋರಿಸ್ಬೇಕು, ನೋಡಿ ನಿಮ್ಮ ಮಗನ ನಾನು ಹೇಗೆ ಬೆಳೆಸಿದ್ದೀನಿ ಅಂತ. ಸಿಂಹದ ಮರಿ ಥರ ನೀನು ಅವ್ರ ಎದುರುಗಡೆ ನಿಂತ್ಕೋಬೇಕು. ಹಾಗೆ ಬೆಳೆಸ್ತೀನಿ ಕಂದ ನಾನು ನಿನ್ನ, ಆಯ್ತಾ?